ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ವೈದ್ಯೆ ಪಲ್ಲವಿ KS, ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಕಫಜ ಓಷ್ಠ ರೋಗ ಅಂತಂದ್ರೆ ಆಂಜಿಯೋ ನ್ಯೂರೋಟಿಕ್ ಎಡಿಮಾ ಬಗ್ಗೆ ನಾನು ಇವತ್ತು ಹೇಳಲಿಕ್ಕೆ ಬಂದಿದ್ದೇನೆ. ಸೊ ಈ ಒಂದು ಆಂಜಿಯೋ ನ್ಯೂರೋಟಿಕ್ ಎಡಿಮಾ ಅಥವಾ ಕಫಜ ಓಷ್ಠ ರೋಗ ಅಂದ್ರೆ ಏನು ಅಂತ ಕೇಳಿ, ನಿಮ್ಮ ತುಟಿಯ ಮೇಲೆ ದಪ್ಪ ದಪ್ಪ ಗುಳ್ಳೆಗಳಾಗುವಂಥದ್ದು, ಸ್ಕಿನ್ ಕಲರ್ ಇರುತ್ತೆ, ಅದಕ್ಕೇನು ಬೇರೆ ಕಲರ್ಸ್ ಇರೋದಿಲ್ಲ, ಅಥವಾ ಅದರಿಂದ ಪಸ್ಗಿಸ್ ಬರುವಂಥದ್ದು, ಯಾವ ತರದ ಎಕ್ಸುಡೇಷನ್ ಬರುವಂಥದ್ದು ಏನೂ ಇರೋದಿಲ್ಲ, ಬರೀ ದಪ್ಪ ದಪ್ಪ ಆಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಇಚ್ಚಿಂಗ್ ಇರುತ್ತೆ, ತುರ್ಕೆ ಇರುತ್ತೆ. ಹಾಗೆ ಅದು ಏನು ಅಂತಂದ್ರೆ ಎರಡೂ ತುಟಿಗೂ ಕೂಡ ಬರುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ತುಟಿ ಭಾರ ಆಗುವಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಆಮೇಲೆ ತುಟಿ ಮೇಲೆ ಫೈನ್ ಲೈನ್ಸ್ ಇರುತ್ತಲ್ಲ, ಅದಿಲ್ಲದೆ ಅದು ಬಾಲ್ಡ್ ಆಗಿ ನಿಮಗೆ ಫಳಫಳ ಹೊಳೆಯುವಂಥದ್ದು, ಸ್ಲೈಮಿ ತರ ಆಗುವಂಥದ್ದನ್ನ ಹಿಂಗ್ ಮುಟ್ಕೊಳ್ಳೋಣ, ಹಿಂಗ್ ಅನ್ಕೊಳ್ಳೋಣ ಅಂತ ಅನ್ಸ್ತಾ ಇರುವಂತ ಒಂದು ಫೀಲಿಂಗ್ ಇರುವಂತದ್ದನ್ನ ನಾವಿಲ್ಲಿ ನೋಡ್ಬಹುದಾಗಿರುತ್ತೆ. ಸೊ ಇದು ಮಾರಣಾಂತಿಕನ ಅಂತ ಕೇಳಿದ್ರೆ ಕೆಲವು ಸತಿ ಇದು ಅಂದ್ರೆ ನಾವು ಹಾಗೆ ನೆಗ್ಲೆಕ್ಟ್ ಮಾಡಿ ಬಿಟ್ಕೊಂಡ್ವಿ ಅಂತಂದ್ರೆ ಮಾರಣಾಂತಿಕ ಕೂಡ ಆಗುವಂತ ಚಾನ್ಸಸ್ಗಳು ಇರುವಂತದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಯಾವಾಗ ಇದು ನಿಮಗೆ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ, ಅಥವಾ ಕಣ್ಣ ಸುತ್ತಲೂ ನಿಮಗೆ ದಪ್ಪ ಆಗಿದೆ, ಅಥವಾ ಹೊಟ್ಟೆ ನೋವು ಬರ್ತಾ ಇದೆ, ವಾಮಿಟಿಂಗ್ ಇದೆ ಅಂತ ಅಂದವಾಗ, ಇದು ಅಸೋಸಿಯೇಟೆಡ್ ಸಿಂಪ್ಟಮ್ಸ್ ಅಲ್ಲಿ ನಿಮಗೆ ವಾಂತಿ ಕೂಡ ಆಗ್ತಾ ಇದೆ ಅಂತ ಅಂದಾಗ ಖಂಡಿತವಾಗಿ ನೀವು ತಕ್ಷಣವೇ ವೈದ್ಯರ ಬಳಿಗೆ ಹೋಗಿ ಸೂಕ್ತವಾದ ಚಿಕಿತ್ಸೆಯನ್ನ ತಗೊಳ್ಬೇಕಾಗಿರುತ್ತೆ. ಇದಕ್ಕೆ ಎಷ್ಟು ಟೈಪ್ಸ್ ಇದೆ, ಇದಕ್ಕೆ ಅಲೋಪತಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕ್ವಿಂಕ್ಸ್ ಎಡಿಮಾ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಅಲೋಪತಿಯಲ್ಲಿ. ಸೊ ಇದ್ರೊಳಗೆ 3 ಟೈಪ್ ಇರುವಂತಹದ್ದನ್ನ ನಾವಿಲ್ಲಿ ನೋಡ್ಬಹುದಾಗಿರುತ್ತೆ. ಮೊದಲನೇದು ಅಲರ್ಜಿಕ್ ಎಡಿಮಾ ಅಂತ ಹೇಳ್ಬೋದಾಗಿರುತ್ತೆ. ಅಂದ್ರೆ ನಿಮಗೆ ಯಾವುದೋ ಧೂಳಿಂದನೋ ಪೋಲನ್ಸ್ ಇಂದನೋ ನಿಮಗೆ ಅಲರ್ಜಿ ಉಂಟಾದವಾಗ ನಿಮಗೆ ಈ ಒಂದು ಎಡಿಮಾ ಬರುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಎರಡನೇದು ನಿಮಗೆ ಯಾವ್ದಾದ್ರು ಡ್ರಗ್ ಇಂಡ್ಯೂಸ್ಡ್ ಅಂತಂದ್ರೆ ನೀವು ಯಾವುದೋ ಮಾತ್ರೆ ತಗೊಳ್ತಿದ್ದೀರಾ, ಆ ಮಾತ್ರೆಯಿಂದ ನಿಮಗೆ ಉಂಟಾಗಿದೆ ಅಂತ ಅಂದ್ರೆ ಅದು ಕೂಡ ನಿಮಗೆ ಡ್ರಗ್ ಇಂಡ್ಯೂಸ್ಡ್ ಎಡಿಮಾ ಅಂತ ಹೇಳ್ಬೋದಾಗಿರುತ್ತೆ. ಮೂರನೇದು ಹೆರಿಡಿಟ್ರಿ ಅಂತಂದ್ರೆ ನಿಮ್ಮ ಪ್ರಕೃತಿಯೇ, ನಿಮ್ಮ ಫ್ಯಾಮಿಲಿಯಿಂದ ಬಂದಿರುವಂತಹ ಆ ಪ್ರಕೃತಿಯಿಂದನೇ ನಿಮಗೆ ಅದ್ರದ್ದು ಒಂದು ಆ ಸಿಚುವೇಶನ್ ಅಥವಾ ಆ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗಿದೆ ಅಂತಂದ್ರೆ ಅದು ಒಂದು ಕಾರಣ ಆಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಾದ್ರೆ ಇದಕ್ಕೆ ಆಯುರ್ವೇದದಲ್ಲಿ ಏನೆಲ್ಲ ಕಾರಣ ಹೇಳಿದ್ದಾರೆ ಅಂತ ಕೇಳುವಂಥದ್ದಾದ್ರೆ ಅದ್ರ ಹೆಸರೇ ಕಫಜ ಎಡಿಮಾ. ಸೊ ಈ ಒಂದು ಕಫಜ ಎಡಿಮಾ ಬರುವಂಥದ್ದು ನಿಮ್ಮ ದೇಹದಲ್ಲಿ ರಕ್ತದುಷ್ಟಿ ಆದಾಗ ಬರುವಂಥದ್ದು. ರಕ್ತದುಷ್ಟಿ ಆಗಿದೆ ಅಂತಂದ್ರೆ ಬರುತ್ತೆ ಅಂತಂದ್ರೆ ಇದಕ್ಕೆ ಕಫಜ ಎಡಿಮಾ ಅಂತ ಯಾಕೆ ಹೇಳ್ತಾರೆ, ಅಥವಾ ಕಫಜ ಓಷ್ಠ ರೋಗ ಅಂತ ಯಾಕೆ ಹೇಳ್ತಾರೆ ಅಂತ ನೀವು ಕೇಳ್ಬೋದಾಗಿರುತ್ತೆ. ರಕ್ತದಲ್ಲಿ ಯಾವಾಗ ಕಫಜ ಅಂಶ ಜಾಸ್ತಿ ಆಗತ್ತೆ ಆಗ ಈ ಒಂದು ಕಾಯಿಲೆ ಬರುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಾದ್ರೆ ನಾವು ಏನೆಲ್ಲ ಮಾಡಿದ್ರೆ ಈ ಒಂದು ಕಫ ನಮ್ಮ ದೇಹದಲ್ಲಿ ಜಾಸ್ತಿ ಆಗತ್ತೆ ಅಂತ ಕೇಳಿದ್ರೆ ಹಗಲು ನಿದ್ದೆ ಮಾಡುವಂಥದ್ದು, ಹಾಗೆ ಕರೆದ ಪದಾರ್ಥಗಳನ್ನ ತಿನ್ನುವಂಥದ್ದು, ಮೊಸರನ್ನ ತಿನ್ನುವಂಥದ್ದು ಮಾಡಿದಾಗ ನಮಗೆ ಇದು ಬರುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಜಾಸ್ತಿ ಸ್ವೀಟ್ಸ್ಗಳನ್ನ ತಿನ್ನುವಂಥದ್ದು ಇದನ್ನ ಮಾಡಿದವಾಗ, ಹಾಗೆ ಈಗಿನ ಕಾಲದಲ್ಲಿ ಕಾಲಘಟ್ಟದಕ್ಕೆ ನಾವು ಹೇಳಬೇಕು ಅಂತಂದ್ರೆ ಹೆಚ್ಚಿನ ಜಂಕ್ಸ್ ಐಟಮ್ಸ್ ಅನ್ನ ತಗೊಳ್ಳುವಂಥದ್ದು, ಬೇಕರಿ ಐಟಮ್ಸ್ ಗಳನ್ನ ತಗೊಳ್ಳೋದು, ಪಫ್, ಬನ್ನು, ಬ್ರೆಡ್ ಗಳನ್ನ ತಗೊಳ್ಳೋದು, ಇದಕ್ಕೆ ಡಾಲ್ಡಾ ಹಾಕಿರ್ತಾರಲ್ಲ ಅಂತ ಐಟಮ್ಸ್ ಗಳನ್ನ ಹೆಚ್ಚಾಗಿ ಯೂಸ್ ಮಾಡುವಂಥದ್ದು, ಚೀಸು, ಪನ್ನೀರ್ ಗಳನ್ನ ಹೆಚ್ಚಾಗಿ ಉಪಯೋಗಿಸೋದ್ರಿಂದ ಇದು ಬರುವಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರತ್ತೆ. ಸೊ ಹೆಚ್ಚು ಹಾಲು ಮತ್ತೆ ಹಾಲಿನ ಉತ್ಪನ್ನಗಳು ಮತ್ತೆ ಆಯಿಲ್, ಜಿಡ್ಡಿನಾಂಶವನ್ನ ತಗೊಂಡಾಗ ಇದು ಬರುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಇದು ಮೇನ್ ಇದಕ್ಕೆ ಕಾರಣ ಆಗಿರುವಂಥದ್ದು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಾದ್ರೆ ಇದಕ್ಕೆ ಚಿಕಿತ್ಸೆ ಏನು, ಆಯುರ್ವೇದದಲ್ಲಿ ಇದಕ್ಕೆ ಏನಾದ್ರೂ ಚಿಕಿತ್ಸೆ ಇದೆಯಾ ಅಂತ ನೀವು ಕೇಳುವಂಥದ್ದಾದ್ರೆ ಖಂಡಿತವಾಗಿ ಇದಕ್ಕೆ ತುಂಬಾ ಒಳ್ಳೆಯ ಚಿಕಿತ್ಸೆ ಇರುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಾದ್ರೆ ಏನೆಲ್ಲ ಚಿಕಿತ್ಸೆ ಇದೆ ಅಂತಂದ್ರೆ ಮೊದಲನೇದಾಗಿ ಇದಕ್ಕೆ ನಾವು ಜಲೌಕಾವಚರಣವನ್ನ ಮಾಡ್ಬೇಕಾಗಿರುತ್ತೆ. ಯಾಕೆಂದ್ರೆ ಅದೇ ಒಂದು ಸ್ಥಾನದಲ್ಲಿ ಆಗಿರುವಂತದ್ದಾಗಿರೋದ್ರಿಂದ ಆ ಸ್ಥಾನದಿಂದ ನಾವು ರಕ್ತವನ್ನ ಶುದ್ಧಿ ಮಾಡಿದಾಗ ಈ ಒಂದು ಕಾಯಿಲೆ ಸರಿ ಹೋಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಕ್ಕೆ ಜಲೌಕಾವಚರಣವನ್ನ ಮಾಡ್ಬೇಕಾಗಿರೋವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ನೆಕ್ಸ್ಟ್ ನಾವೇನ್ ಮಾಡಬಹುದು ಅಂತಂದ್ರೆ ತೀಕ್ಷ್ಣ ನಸ್ಯವನ್ನ ಕೊಡ್ಬೇಕಾಗಿರುತ್ತೆ. ಶುಂಠಿ, ಮರೀಚ, ಪಿಪ್ಪಲಿ, ಆಮೇಲೆ ಎಷ್ಟಿ, ಮತ್ತೆ ಬಚ, ಹಿಂಗು ಇವನ್ನೆಲ್ಲ ಸೇರಿಸ್ಬಿಟ್ಟು ನಾವು ಅದನ್ನ ಮೂಗಿಗೆ ಹಾಕೋದ್ರಿಂದ ಏನಾಗುತ್ತೆ, ಅದರ ಕಷಾಯವನ್ನ ಮೂಗಿಗೆ ಹಾಕೋದ್ರಿಂದ ಏನಾಗುತ್ತೆ, ನಮಗೆ ಈ ಒಂದು ಊರ್ಧ್ವ ಜತೃಗತ ಅಂತಂದ್ರೆ ನಮ್ಮ ಕ್ಲಾವಿಕಲ್ ಬೋನ್ ಇಂದ ಮೇಲಿರುವಂತಹ ಪಾರ್ಟ್ಸ್ ಅಲ್ಲಿ ಏನ್ ಕಫ ಇದೆಯಲ್ಲ ಅದೆಲ್ಲ ಕೆಳಗೆ ಇಳಿದು ಹೋಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದನ್ನ ಶಿರೋವಿರೇಚನವನ್ನ ಮಾಡ್ಬೇಕಾಗಿರುತ್ತೆ. ಸೊ ಇಷ್ಟಾದ್ರೂ ಕೂಡ ನಮ್ಮ ದೇಹದಲ್ಲಿರುವಂತಹ ಕಫ ನಮಗೆ ಜಾಸ್ತಿ ಇದೆ ಅಂತ ಅಂದ್ರೆ ನಾವು ಅವಾಗ
ಖಂಡಿತವಾಗಿ ಪಂಚಕರ್ಮದಲ್ಲಿ ಒಂದಾಗಿರುವಂತಹ ವಮನವನ್ನ ಮಾಡಿಸ್ಬೇಕಾಗಿರುತ್ತೆ. ಸೊ ಯಾರಿಗೆ ಈ ಒಂದು ಪ್ರೋ ಇದೆ, ಅದೇ ನಾನು ಯಾವಾಗ್ಲೇ ಹೇಳ್ದಂಗೆ ಹೆರಿಡಿಟಿ ಇದೆ, ನಮ್ಮ ದೇಹದಲ್ಲೇ ಆ ಒಂದು ಫ್ಯಾಕ್ಟರ್ ಇದೆ ಅಂತ ಹೇಳಿದ್ರೆ, ಸೊ ಅಂಥವ್ರು ನಾವೇನ್ ಮಾಡ್ಬೇಕು, ಪ್ರತಿ ವರ್ಷನೂ ವಸಂತ ಋತುವಲ್ಲಿ ವಮನವನ್ನ ಮಾಡಿಸೋದ್ರಿಂದ ಕೂಡ ಇದು ಬಾರದೆ ಇರೋ ಹಾಗೆ ಕಾಪಾಡ್ಕೊಳ್ಳುವಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಬಂದವರು ಕೂಡ ವಮನ ಮಾಡಿಸೋದ್ರಿಂದ ಇದು ಕಡಿಮೆ ಆಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ಧೂಮಪಾನವನ್ನ ಮಾಡ್ಬೇಕಾಗಿರುತ್ತೆ. ಧೂಮಪಾನ ಯಾವ್ದ್ರಿಂದ ಮಾಡ್ಬೇಕು ಅಂತಂದ್ರೆ, ಹರಿದ್ರ ಮತ್ತು ತ್ರಿಕಟುವನ್ನ ಸೇರಿಸಿ ಅದಕ್ಕೆ ಸ್ವಲ್ಪ ತುಪ್ಪವನ್ನ ಬೆರೆಸಿ ಅದರಿಂದ ಧೂಮಪಾನ ಮಾಡೋದ್ರಿಂದ ಇದು ಕಡಿಮೆ ಆಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ನಾವೇನ್ ಮಾಡ್ಬೇಕು, ಕವಲ. ಯಾವ್ದರಿಂದ ಕವಲ ಕೊಡ್ಬೇಕು, ತ್ರಿಫಲ ಮತ್ತು ತ್ರಿಕಟು ಪೌಡರ್ ಅನ್ನ ಕಲ್ಸ್ಬಿಟ್ಟು ಅದನ್ನ ನಾವು ಕವಲವನ್ನ ಮಾಡಿದಾಗ ಅದರಿಂದ ಕೂಡ ಇದು ಕಡಿಮೆ ಆಗುವಂಥದ್ದನ್ನ ನೋಡ್ಬೋದಾಗಿರುತ್ತೆ. ಆಮೇಲೆ ದಶಮೂಲ ಕಷಾಯದಿಂದ ಧೂಪನವನ್ನ ಮಾಡಿದಾಗ ಅಥವಾ ಧೂಮವನ್ನ ಕೊಟ್ಟಾಗ ಇದು ಕೂಡ ಕಡಿಮೆ ಆಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಆಮೇಲೆ ಪ್ರತಿಸಾರಣ ಅಂದ್ರೆ ನಿಮಗೆ ಒಂದು ಪೇಸ್ಟ್ ಮಾಡಿ ಅಲ್ಲಿ ಅಪ್ಲಿಕೇಶನ್ ಮಾಡೋದು. ಯಾವ್ದರಿಂದ ಪ್ರತಿಸಾರಣ ಮಾಡಬೇಕು ಅಂತಂದ್ರೆ, ತ್ರಿಕಟು ಮತ್ತೆ ಸಜ್ಜರಸ ಮತ್ತೆ ಯವಕ್ಷಾರ ಹಾಗೂ ಸೈಂಧವ ಲವಣವನ್ನ ನಾವು ಹನಿ ಅಥವಾ ಅಂದ್ರೆ ಜೇನುತುಪ್ಪದ ಜೊತೆಗೆ ಮಿಕ್ಸ್ ಮಾಡಿ ಅದನ್ನ ಲೇಪವನ್ನ ಮಾಡಿದಾಗ ಕೂಡ ಇದು ಸರಿ ಹೋಗುವಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಮೇಡಮ್, ನಮಗೆ ಶನಿವಾರ ರಾತ್ರಿ ಶುರುವಾಗಿದೆ, ಭಾನುವಾರ ಕೂಡ ನಮಗೆ ವೈದ್ಯರು ಸಿಗೋದಿಲ್ಲ, ಸೋಮವಾರನೇ ಸಿಗುವಂಥದ್ದು. ಅವಾಗ ನಾವೇನಾದ್ರೂ ಮಾಡಬಹುದಾ? ಮನೆಯಲ್ಲೇ ಸ್ವಲ್ಪನೇ ಆಗಿದೆ, ಒಂದೇ ಒಂದು ಗುಳ್ಳೆ ತರ ಆಗಿದೆ, ಅವಾಗ ಏನಾದ್ರೂ ಮಾಡ್ಬೋದಾ ಅಂತಂದ್ರೆ, ಖಂಡಿತ ಇದು ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ತಕ್ಷಣವೇ ನೀವು ಎಮರ್ಜೆನ್ಸಿ ವಾರ್ಡ್ಗೆ ಹೋಗ್ಬೇಕಾಗಿರುತ್ತೆ. ಇಲ್ಲ ಸಣ್ಣಕ್ಕಿದೆ, ಒಂದೊಂದ್ಸತಿ ಬಂದು ಹೋಗುತ್ತೆ ಅಂತ ಆದ್ರೆ ನೀವು ಅವಾಗ ಮನೇಲಿ ಏನ್ ಮಾಡಬಹುದು ಅಂತಂದ್ರೆ, ಕೊಬ್ಬರಿ ಎಣ್ಣೆಯನ್ನ ಒಂಚೂರು ಪಚ್ಚಕರ್ಪೂರ ಹಾಕಿ ಬಿಸಿ ಮಾಡಿ ಅದನ್ನ ಹಚ್ಕೊಳ್ಳೋದ್ರಿಂದ ಕೂಡ ಇದು ನಿವಾರಣೆ ಆಗುವಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಆಗ್ಲೇ ಲೇಪವನ್ನ ಹೇಳಿದ್ನಲ್ಲ, ಹಾಗೆ ಶುಂಠಿ, ಕಾಳುಮೆಣಸು ಮತ್ತೆ ಹಿಪ್ಪಲಿಯನ್ನ ಜೇನುತುಪ್ಪದ ಜೊತೆ ಸೇರಿಸ್ಬಿಟ್ಟು ಅದನ್ನ ಕೂಡ ಅಪ್ಲೈ ಮಾಡೋದ್ರಿಂದ ನಾವು ಇದನ್ನ ಕಡಿಮೆ ಮಾಡ್ಕೊಳ್ಬಹುದಾಗಿರುತ್ತೆ. ಹಾಗೆ ಖಾಲಿ ಹೊಟ್ಟೆಲೆ ಬೇಕಾದ್ರೆ ನೀವು ಸ್ವಲ್ಪ ಏನು ಅಂತಂದ್ರೆ ಉಪ್ಪು ನೀರನ್ನ ಸೇವಿಸಿ ವಾಂತಿಯನ್ನ ಮಾಡಿಕೊಂಡು ಅದ್ರ ಮಾರನೇ ದಿನ ಸಂಪೂರ್ಣವಾಗಿ ಗಂಜಿಯಲ್ಲೇ ಇರೋದ್ರಿಂದ ಕೂಡ ಇದನ್ನ ನಾವು ತಡೆಗಟ್ಟಬಹುದಾಗಿರುವಂಥದ್ದನ್ನ ನೋಡ್ಬಹುದಾಗಿರುತ್ತೆ. ಸೊ ನೋಡಿದ್ರಲ್ಲ, ಅದಾದ್ಮೇಲೆ ನೀವು ಮತ್ತೆ ಆಯುರ್ವೇದ ವೈದ್ಯರನ್ನ ಕಾಣ್ಲೇಬೇಕಾಗಿರುತ್ತೆ. ಯಾಕೆ ಅಂತಂದ್ರೆ ಅದು ತಾತ್ಕಾಲಿಕವಾಗಿ ಅಲ್ಲಿ ಶಮನ ಹೊಂದಿರುತ್ತೆ ವಿನಃ ಅದು ಪರ್ಮನೆಂಟ್ ಕ್ಯೂರ್ ಅಲ್ಲ, ಮತ್ತೆ ಮತ್ತೆ ಬರುವಂತ ಚಾನ್ಸಸ್ ಇರುತ್ತೆ. ಅದರಿಂದ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಕೊಳ್ಳೇಬೇಕಾಗಿರುತ್ತೆ. ಯಾಕೆ ಅಂತಂದ್ರೆ ಇದು ನಿಮಗೆ ಉಸಿರಾಟದ ತೊಂದರೆ ತರ, ಅಂದ್ರೆ ನಿಮ್ಮ ಗಂಟಲನ್ನ ಟ್ರೆಕ್ಯಾನ ನಿಮಗೆ ಎಡಿಮಾ ಆಯ್ತು, ಅಲ್ಲಿ ತನಕ ನಿಮಗೆ ಆ ಒಂದು ಸ್ವೆಲ್ಲಿಂಗ್ ಹೋಯ್ತು ಅಂತಂದ್ರೆ ಉಸಿರಾಟದ ತೊಂದರೆ ಉಂಟಾಗುವಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಆದ್ರಿಂದ ಸೊ ಅಲ್ಲಿ ತನಕ ಅದನ್ನ ತಗೊಂಡು ಹೋಗ್ಬೇಡಿ, ಅದು ಇದು ಮಾಡ್ತಾ ಕುತ್ಕೊಳ್ಬೇಡಿ. ಅನಿವಾರ್ಯ ನಿಮಗೆ ಅಲ್ಲಿ ಡಾಕ್ಟರ್ಸ್ ಸಿಗ್ತಾ ಇಲ್ಲ ಅಥವಾ ರಜೆ ದಿನದಲ್ಲಿ ಬಂದಿದೆ ಅಂತ ಅಂದಾಗ ಅನಿವಾರ್ಯ ಮಾತ್ರ ನೀವು ಈ ತರದ ಒಂದು ಹೋಮ್ ರೆಮಿಡಿಯನ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಇಲ್ಲ ಅಂತಂದ್ರೆ ತಕ್ಷಣವೇ ವೈದ್ಯರನ್ನ ಕಂಡು ಪಂಚಕರ್ಮಗಳನ್ನ ಮಾಡಿಸ್ಕೊಂಡು ಅದಕ್ಕೆ ಸೂಕ್ತವಾದ ನಿವಾರಣೆಯನ್ನ ಅಂದ್ರೆ ಓರಲ್ ಮೆಡಿಕೇಶನ್ ಕೂಡ ತಗೊಳ್ಳೋದ್ರಿಂದ ಇದು ಬುಡ ಸಮೇತ ನಿವಾರಣೆ ಆಗುವಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಇಲ್ಲ ನೆಗ್ಲೆಕ್ಟ್ ಮಾಡಿದ್ರಿ ಅಂತಂದ್ರೆ ಮಾರಣಾಂತಿಕವಾಗಿ ಪರಿಣಮಿಸುವಂಥದ್ದನ್ನು ಕೂಡ ಇದು ನೋಡ್ಬೋದಾಗಿರುತ್ತೆ. ಸೊ ಅದರಿಂದ ನಿಮಗೆ ಈ ತರ ದಪ್ಪ ಆಗ್ತಾ ಇದೆ, ಯಾವ್ದ್ರದ್ದಾದ್ರೂ ಅಲರ್ಜಿ ಇದೆ ಅಂತಂದ್ರೆ ಖಂಡಿತವಾಗಿ ಸಂಪರ್ಕಿಸಿ ಅದ್ವೈತ ಆಯುರ್ವೇದ ಚಿಕಿತ್ಸಾಲಯ ಶಿವಮೊಗ್ಗ. ನೀವು ಕರೆ ಕೂಡ ಮಾಡಬಹುದು 9187484421 ಕರೆ ಮಾಡಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರಗಳು.